ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದ ನನ್ನ ಪ್ರೀತಿಯ ವಂದನೆ. ಈ ಶುಭ ದಿನದಂದು ನಿಮ್ಮ ಹತ್ರ ಕ್ರಿಸ್ತನ ವಾಕ್ಯವನ್ನು ಮಾತನಾಡೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ರಕ್ಷಣೆಯ ರಹಸ್ಯ 3ನೇ ಭಾಗಕ್ಕೆ ಸ್ವಾಗತ. ಒಂದು, ಒಪ್ಪಿಕೊಳ್ಳಬೇಕು, ನಂಬಿ ಅಂಗೀಕರಿಸಬೇಕು. 2, ಬಾಯಿಂದ ಅರಿಕೆ ಮಾಡಬೇಕು, ಕ್ರಿಸ್ತನೇ ದೇವರು, ರಕ್ಷಕನು, ಒಡೆಯನು, ರಾಜನು, ದೇವರು ಎಂಬುದಾಗಿ ಅರಿಕೆ ಮಾಡುವ ನಂತರ ನಮ್ಮಲ್ಲಿ ನಂಬಬೇಕಾದಂಥ ಒಂದು ಮುಖ್ಯ ಸಂಗತಿಯನ್ನೇ ಇವತ್ತು ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡುವನಾಗಿದೆ. ರಕ್ಷಣೆಯ ರಹಸ್ಯದ 3ನೇ ಭಾಗ್ಯದಲ್ಲಿ ಇವತ್ತು ನಾನು ನೀವು ಒಂದು ಮುಖ್ಯ ವಿಷಯವನ್ನು ಮಾಡಬೇಕಾಗಿದೆ. ಅದನ್ನು ಸಾರೋದಕ್ಕೆ ನಿಮ್ಮ ಮಧ್ಯದಲ್ಲಿ ನಾನು ಬಂದಿದ್ದೇನೆ. ಈ ವಿಡಿಯೋವನ್ನು ನೋಡುವಾಗ, ರಕ್ಷಣೆಯ ರಹಸ್ಯವನ್ನು ನೀವು ಕೇಳುವಾಗ, ಈ ರಕ್ಷಣೆಯ ಆಶೀರ್ವಾದಗಳು ನಿಮ್ಮ ಮೇಲೆ ಬರಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಅದಕ್ಕೆ ಆಧಾರವಾಗಿ ನಾವು ಇವತ್ತು ಓದೋಣ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯ. ಯೇಸುವೇ ಪ್ರಭು ಎಂದು ನಿಮ್ಮ ಬಾಯ ಮೂಲಕ ಹೇಳುವುದಾದರೆ ಮತ್ತು ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದಾತನೇ ದೇವರು ಎಂದು ನಿಮ್ಮ ಹೃದಯದಲ್ಲಿ ನಂಬುವುದಾದರೆ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ. ಆಮೆನ್. ಪೌಲನು ನಾವೆಲ್ಲರೂ ತಿಳಿದ ಹಾಗೆ ರೋಮಾಪುರದವರ ಸಭೆಗೆ ಬರೆಯುವಾಗ ಈ ಲೇಖನೆಯಲ್ಲಿ ಅನೇಕ ದೇವಶಾಸ್ತ್ರದ ಚಿಂತೆಗಳನ್ನು ಒಳಗೊಂಡು ಈ ಲೇಖನೆಯನ್ನು ಬರೆದಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಇದೊಂದು ಮುಖ್ಯ ಸಭೆ. ರೋಮಾಪುರ ಎಂಬುದಾಗಿ ಹೇಳುವಾಗಲೇ ಅದೊಂದು ಮುಖ್ಯ ಸ್ಥಳ. ಇದೊಂದು ದೊಡ್ಡ ರಾಜ್ಯವು ಆಳಿದಂತ ಒಂದು ಸಂಸ್ಥಾನ. ಈ ರೋಮಾಪುರದವರಿಗೆ ಒಂದು ನಂಬಿಕೆ ಇತ್ತು, ಸತ್ತಂತ ರಾಜನು ಪುನರುತ್ಥಾನವಾಗಿ ಎದ್ದು ಬರುವ ಆತನಾಗಿದ್ದಾನೆ. ಯಾಕೆಂದರೆ ಆತನು ದೇವರಾಗಿದ್ದಾನೆ. ಸೀಸರ್ ಎಂಬುದಾಗಿ ಕರೆಯಲ್ಪಡುವಂತ ರೋಮರ ರಾಜರೆಲ್ಲರೂ ಸತ್ತು ಅವರು ಎದ್ದು ಬರುವಂತ ಒಂದು ನಂಬಿಕೆ ಉಳ್ಳವರಾಗಿದ್ದರು. ಅವರಿಗೂ ಪುನರುತ್ಥಾನದಲ್ಲಿ ನಂಬಿಕೆ ಇತ್ತು. ಆದರೆ ಈ ರಾಜರಲ್ಲಿ ಒಬ್ಬರು ಕೂಡ ಸತ್ತು ಪುನರುತ್ಥಾನವಾಗಿ ಎದ್ದು ಬರಲಿಲ್ಲ. ಆ ಸನ್ನಿವೇಶವನ್ನು ಉಪಯೋಗಿಸಿದಂತ ಪೌಲನು 10ನೇ ಅಧ್ಯಾಯದ ಈ ಒಂದು ವಾಕ್ಯದಲ್ಲಿ ಹೇಳ್ತಾನೆ, ನೀವು ರಕ್ಷಣೆಯನ್ನು ಹೊಂದಬೇಕಾದಲ್ಲಿ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ದೇವರು ಎಬ್ಬಿಸಿದ್ದಾನೆ ಎಂಬುದನ್ನು ನೀವು ನಂಬುವುದಾದರೆ ಆ ರಕ್ಷಣೆ ನಮಗೆ ಬರುತ್ತೆ ಎಂಬುದಾಗಿ, ನಾವು ರಕ್ಷಣೆಯನ್ನು ಹೊಂದಿದ್ದೇವೆ ಎಂಬುದಾಗಿ. ಹಾಗಾದರೆ 3ನೇ ರಹಸ್ಯವೇನು? ಪುನರುತ್ಥಾನದಲ್ಲಿ ನಂಬಿಕೆ ಇಡುವವರಾಗಿರಬೇಕು. ನಾವು ನಂಬುವವರಾಗಿರಬೇಕು. ಏನನ್ನು ನಂಬಬೇಕು? ಸುವಾರ್ತೆಯನ್ನು ನಂಬಬೇಕು. ಸುವಾರ್ತೆ ಎಂಬುದಾಗಿ ಹೇಳುವಾಗ ಏನು? ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಈ ಲೋಕವನ್ನು ಬಹಳವಾಗಿ ಪ್ರೀತಿ ಮಾಡಿದ ನಿಮಿತ್ತವಾಗಿ ಪಾಪಿಗಳು ವಾಸ ಮಾಡುವ, ಪಾಪಿಗಳು ತುಂಬಿರುವಂತ, ಪಾಪದಲ್ಲಿ, ಕಷ್ಟದಲ್ಲಿ, ನರಕದಲ್ಲಿ, ರೋಗದಲ್ಲಿ, ಆ ಶಾಪದಲ್ಲಿ ನರಳಾಡುವಂತ ಜನರನ್ನು ಬಿಡುಗಡೆ ಬಿಡಿಸೋದಕ್ಕಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಸ್ವಚಿತ್ತ ಪ್ರಕಾರವಾಗಿ ಭೂಲೋಕಕ್ಕೆ ಕಳಿಸಿದ. ಯಾಕೆ ಕಳಿಸಿದ? ಆತನ ಪರಿಶುದ್ಧ ಜೀವಿತದ ಮುಖಾಂತರವಾಗಿ, ಆತನ ಅನುಸರಕವಾದ ಅಂಗೀಕಾರವಾದಂತ ಜೀವಿತದ ಮುಖಾಂತರವಾಗಿ, ಆತನು ಅನುಸರಿಸಿದ ನಿಮಿತ್ತವಾಗಿ ಅನೇಕರಿಗೆ ರಕ್ಷಣೆ ಒಳಗಾಗೋದಕ್ಕೆ. ರಕ್ಷಣೆ ಹೇಗೆ ಮನುಷ್ಯರಿಗೆ ಬಂದಿತು? ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಚಿತ್ತವನುಸರಿಸಿ ಮನುಷ್ಯ ಕುಲ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಮೂರಾಣಿಗಳಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನಲ್ಲವ, ಅದರ ನಿಮಿತ್ತವಾಗಿ ಆತನು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದನಲ್ಲವ. ಈ ಮರಣದಿಂದ, ಪುನರುತ್ಥಾನದಿಂದ ನಮಗೆ ರಕ್ಷಣೆ ಉಂಟಾಯಿತು. ಆಮೀನ್. ಪ್ರೈಸ್ ದಿ ಲಾರ್ಡ್. ಈ ಪುನರುತ್ಥಾನವನ್ನು ನಂಬುವುದಕ್ಕೆ ಪೌಲನು ನಮ್ಮನ್ನು ಆಹ್ವಾನಿಸುವುದು. ಏನಿದು ಪುನರುತ್ಥಾನ? ಈ ವಾಕ್ಯ ಪುನರುತ್ಥಾನವನ್ನು ಎಂಬುದಾಗಿ ಹೇಳುವ ಈ ಪದ, ಒಂದು ವ್ಯಕ್ತಿ ಸತ್ತು ಆತನು ಸತ್ತನು ಎಂಬುದಾಗಿ ತೀರ್ಮಾನದ ನಂತರ ಸತ್ತ ಒಂದು ವ್ಯಕ್ತಿ ಮತ್ತೆ ವಾಪಸ್ ಜೀವಿತಕ್ಕೆ ಬಂದು ಪ್ರಾಣವು ಆತನಿಗೆ ಸಿಗಲ್ಪಟ್ಟು ಆತನು ಎದ್ದು ಬಂದರೆ ಅದನ್ನು ಪುನರುತ್ಥಾನ ಎಂಬುದಾಗಿ ಹೇಳ್ತಾರೆ. ಲಾಸರ ಕಥೆಯಲ್ಲಿ ಆತನು ಸತ್ತು 4 ದಿನ ಊತಲ್ಪಟ್ಟ ನಂತರ ದೇವರು ಆತನಿಗೆ ಜೀವ ಕೊಟ್ಟು ಮತ್ತೊಂದು ಸಾರಿ ಎಬ್ಬರಿಸಿ ಆತನನ್ನು ಆಚೆ ಕರ್ಕೊಂಡು ಬಂದ್ರು. ಆದರೆ ಇವತ್ತು ಲಾಸರ್ ಬದುಕಿಲ್ಲ, ಸತ್ತಿದ್ದಾನೆ. ಆತನು ಪುನರುತ್ಥಾನವಾಗಿಲ್ಲ. ಪುನರುತ್ಥಾನವಾದರೇನು ಆತನು ಸತ್ತು ಮಣ್ಮರೆಯಾಗಿದ್ದ.
ಆದರೆ ನಾನು ಘೋಷಿಸುವಂತ ಈ ಯೇಸು ಸ್ವಾಮಿ ಸತ್ತವನಾಗಿದ್ದ, 3 ದಿನ ಕಲ್ಲರೆಯಲ್ಲಿ ಮಲಗಿದ್ದ, 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದು ಇವತ್ತು ತಂದೆಯ ಬಲಭಾಗದಲ್ಲಿ ಕೂತು ನಮಗಾಗಿ ಯಾಚಿಸುವವನಾಗಿದ್ದಾನೆ. ಈ ಪುನರುತ್ಥಾನದಲ್ಲಿ ನಂಬುವುದಕ್ಕೆ ನಮ್ಮನ್ನು ಪೌಲನು ಆಹ್ವಾನಿಸುವವನಾಗಿದ್ದಾನೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಕ್ರೈಸ್ತ ನಂಬಿಕೆಯಲ್ಲಿ ಒಂದು ಮುಖ್ಯ ಅಡಿಸ್ಥಾನದ ಉಪದೇಶ ಪುನರುತ್ಥಾನ. ನಾವೆಲ್ಲರೂ ಪುನರುತ್ಥಾನದಲ್ಲಿ ನಂಬಬೇಕಾಗಿದೆ. ನನ್ನ ಪಾಪಕ್ಕೋಸ್ಕರವಾಗಿ, ನನ್ನ ಶಾಪಕ್ಕೋಸ್ಕರವಾಗಿ, ನನ್ನ ಜೀವಿತದಲ್ಲಿ ಬಂದು ಹೋದಂತ ಕೊರತೆಗಳಿಗಾಗಿ ಯೇಸು ಕ್ರಿಸ್ತನು ಸತ್ತು 3ನೇ ದಿನ ದೇವರಾಗಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಆ ಮರಣದಲ್ಲಿ ನಾನು ನಂಬುವಾಗ, ಆ ಪುನರುತ್ಥಾನದಲ್ಲಿ ನಾನು ನಂಬುವಾಗ, ಆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ, ದೇವರಾಗಿ, ಒಡೆಯನಾಗಿ, ರಾಜನಾಗಿ ನಾನು ಅಂಗೀಕರಿಸುವಾಗ ನನಗೆ ರಕ್ಷಣೆ ಉಂಟಾಗುತ್ತೆ. ಆ ರಕ್ಷಣೆ ಪುನರುತ್ಥಾನವಾದಂತ ಯೇಸು ಸ್ವಾಮಿ ನಮಗೆ ದಯಪಾಲಿಸಿದ್ದು. ದೇವರು ಸತ್ತವರೊಳಗಿಂದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ್ದಾನೆ ಎಂಬುದನ್ನು ನಾವು ನಂಬಬೇಕು. ಇವತ್ತು ನಂಬುವುದಕ್ಕೆ ನಿಮಗೆ ಸಾಧ್ಯವಾಗುತ್ತಾ? ಹಂಗೆ ನಂಬುವುದಾದರೆ ನಿಮಗೊಂದು ಸಂಗತಿ ಹೇಳ್ತೀನಿ. ಈ ಪುನರುತ್ಥಾನದ ಶಕ್ತಿ ನಿನ್ನ ಜೀವಿತದಲ್ಲಿ ಇವತ್ತು ನೀನು ಅನುಭವಿಸೋದಕ್ಕೆ ಹೋಗ್ತಾ ಇದೆಯಾ? ಈ ಪಾಪವನ್ನು ಹೊಡೆದಾಕಿದಂತ ಶಕ್ತಿ, ಶಾಪವನ್ನು ನಿರ್ಮೂಲ ಮಾಡಿದಂತ ಶಕ್ತಿ, ನರಕದ ಕವಾಡಗಳನ್ನು ಶೇಕ್ ಮಾಡಿದಂತ ಈ ಶಕ್ತಿ ನಿನ್ನ ಜೀವಿತದಲ್ಲಿ ಕ್ರಿಯೆ ಮಾಡೋದಕ್ಕಾಗ್ತಾ ಇದೆ. ಈ ಪುನರುತ್ಥಾನ ಶಕ್ತಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಮರಣವನ್ನು ಜಯಿಸಿದಾತ ಯೇಸು, ಮರಣವನ್ನು ನಿರ್ಮೂಲ ಮಾಡಿದಂತ ಯೇಸು, ಆ ದೇವರು ಮೃತ್ಯುಂಜಯನಾಗಿ ನಿನ್ನನ್ನು ನೋಡಿ ಹೇಳ್ತಾನೆ, ಈ ಪುನರುತ್ಥಾನದಲ್ಲಿ ನೀನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಪುನರುತ್ಥಾನದ ಶಕ್ತಿಯನ್ನು ನೀನು ಅನುಭವಿಸುವೆ. ನನ್ನ ಕೇಳುವಂತ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಮಾತ್ರ ಪುನರುತ್ಥಾನ ಹೊಂದಲಿಲ್ಲ. ಆತನನ್ನು ನಂಬುವಂತ ಪ್ರತಿಯೊಬ್ಬರು ಸತ್ತು ಹೋದ ನಂತರವೂ ಮೃತ್ಯುಂಜಯರಾಗಿ ಪುನರುತ್ಥಾನದ ಶರೀರವನ್ನು ಹೊಂದಿ ಅವರು ಭೂಲೋಕದಿಂದ ಪರಲೋಕಕ್ಕೆ ಎತ್ತಲ್ಪಡುತ್ತಾರೆ ಎಂಬುದಾಗಿ ವಾಕ್ಯ ನಮಗೆ ಬೋಧಿಸುತ್ತೆ. ದೇವರು ನಮ್ಮನ್ನು ಒಂದು ದಿನ ನಾವೆಲ್ಲರೂ ಸತ್ತು ಹೋದಾಗ, ದೇವರ ಕಾಹಳ ಶಬ್ದ ಭೂಲೋಕದಲ್ಲಿ ಕೇಳಲ್ಪಡುವಾಗ, ಕ್ರಿಸ್ತನಲ್ಲಿ ಸತ್ತ ಎಲ್ಲರೂ ಪುನರುತ್ಥಾನವಾಗುತ್ತಾರೆ. ಇನ್ನು ಬದುಕಿರುವ ನಾವೆಲ್ಲರೂ ಮರುರೂಪವಾಗಿ ಮರು ಶರೀರವನ್ನು ಹೊಂದಿ, ಪುನರುತ್ಥಾನದ ಶರೀರವನ್ನು ಹೊಂದಿ ಪರಲೋಕಕ್ಕೆ ಸೇರಿ ಹೋಗ್ತಾ ಇವೆ. ಇದೇ ಕ್ರೈಸ್ತ ನಂಬಿಕೆ. ಈ ನಂಬಿಕೆಯನ್ನು ನೀವು ಅಂಗೀಕರಿಸೋದಾದ್ರೆ ನಾವೆಲ್ಲರೂ ಒಂದಿನ ಸಾಯುವವರಾಗಿರ್ತೇವೆ. ಆದರೆ ನಮಗೊಂದು ಭಾಗ್ಯ ಕಾಲವಿದೆ, ನಮಗೊಂದು ನಿರೀಕ್ಷೆ ಇದೆ. ಅದೇನು? ನಾವೆಲ್ಲರೂ ಮೃತ್ಯುಂಜಯರಾಗಿ ಯೇಸು ಸ್ವಾಮಿಯ ಜೊತೆಗೆ ಪುನರುತ್ಥಾನವನ್ನು ಹೊಂದಿ ಆತನ ಜೊತೆಗೆ ವಾಸ ಮಾಡುವ ಕಾಲವಿದೆ ಎಂಬುದಾಗಿ ನಂಬುವುದಾದರೆ ನಿಮಗೆ ರಕ್ಷಣೆ ಹೊಂದುತ್ತೆ. ನೀವೇನಲ್ಲಿ ನಂಬಬೇಕು? ಯೇಸು ಕ್ರಿಸ್ತನ ಮರಣದಲ್ಲಿಯೂ ಪುನರುತ್ಥಾನದಲ್ಲಿಯೂ, ಆತನ ಈ ಭೂಲೋಕಕ್ಕೆ ಬಂದ ಆ ಒಂದು ಇನ್ಕಾರ್ನೇಷನ್ ಅಲ್ಲಿಯೂ, 2ನೇ ಬರೋಣದಲ್ಲಿ ನೀವು ನಂಬುವುದಾದರೆ ನಿಮಗೆ ರಕ್ಷಣೆ ಉಂಟಾಗುತ್ತೆ. ಈ ರಹಸ್ಯದಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸುತ್ತಾ ನಾವು ಮುಂದಕ್ಕೆ ಹೋಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿ, ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸಿ, ಪುನರುತ್ಥಾನದಲ್ಲಿ ನಡೆಯುವುದಕ್ಕೆ ದೇವರು ಸಹಾಯ ಮಾಡಿ. ನೀವೇ ಮರಣವನ್ನು ಜಯಿಸಿದಾತನು ಎಂಬುದಾಗಿ ನಂಬುವುದಕ್ಕೆ ಸಹಾಯ ಮಾಡಿ. ಅದರ ಮುಖಾಂತರವಾಗಿ ನಾವು ದೇವರೇ ರಕ್ಷಣೆಯನ್ನು ಹೊಂದಿ ರಕ್ಷಣೆಗಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.